ರಾಹು ಧನಿಷ್ಠ ನಕ್ಷತ್ರಕ್ಕೆ ಎಂಟ್ರಿ ಕೊಡ್ತಾ ಇರೋದು ಕುಂಭರಾಶಿಯವರಿಗೆ, ಅದರಲ್ಲೂ ಕುಂಭರಾಶಿಯ ಧನಿಷ್ಠ ನಕ್ಷತ್ರದವರಿಗೆ ಒಂದು ರೀತಿ ಗೋಲ್ಡನ್ ಟೈಮ್. ಇದನ್ನು ನೀವು ಸರಿಯಾಗಿ ಬಳಸ್ಕೊಂಡ್ರೆ ನಿಮ್ಮ ಜೀವನ ರಾಕೆಟ್ ಸ್ಪೀಡಲ್ಲಿ ಮೇಲೋಗುತ್ತೆ. ಸ್ವಲ್ಪ ಗೊಂದಲಕ್ಕೊಳಗಾದ್ರೂ ಸಾಕಷ್ಟು ತೊಂದರೆಗಳು ಎದುರಾಗುತ್ತೆ, ಸ್ಪೆಷಲಿ ಸಾಡೆ ಸಾತಿನ ಸಂದರ್ಭದಲ್ಲಿ. ಈ ರಾಹು ಧನಿಷ್ಠ ನಕ್ಷತ್ರಕ್ಕೆ ಬರ್ತಾ ಇರೋದನ್ನು ನೀವು ಹೇಗೆ ಪಾಸಿಟಿವ್ ಆಗಿ ಬಳಸ್ಕೊಳ್ಬೇಕು, ಹೇಗೆ ಮಾನಸಿಕವಾಗಿ ಸಿದ್ಧವಾಗಬೇಕು, ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಜ್ಯೋತಿಷ್ಯದ ಅಸಲಿ ಲಾಜಿಕ್ಕನ್ನು ಅರ್ಥ ಮಾಡ್ಕೊಳ್ಳಿ. ರಾಹು ಅಂದರೆ ಹೊಗೆ, ಧನಿಷ್ಠ ನಕ್ಷತ್ರದ ಅಧಿಪತಿ ಕುಜ ಅಂದರೆ ಫೈರ್, ಕುಂಭರಾಶಿಯ ಅಧಿಪತಿ ಶನಿ ಮನೆಯಲ್ಲಿ ರಾಹು ಕುಜನ ನಕ್ಷತ್ರದಲ್ಲಿ. ಇದೊಂದು ರೀತಿ ಅಂಗಾರಕ ಯೋಗ, ಅಂಗಾರಕ ದೋಷದ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಪ್ ಟು ಡಿಸೆಂಬರ್ವರೆಗೂ. ನಿಮಗೆ ಸ್ಪೆಷಲಿ ಕುಂಭರಾಶಿಯ ಧನಿಷ್ಠ ನಕ್ಷತ್ರದವರು ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ರಾಹು ಈಗ ನಿಮ್ಮ ತಲೆಯಲ್ಲಿ ನೂರಾರು ಐಡಿಯಾಗಳನ್ನು ತಂದು ಕೊಡ್ತಾ ಇದ್ದಾರೆ. ಅದನ್ನು ಮಾಡಿದ್ರೆ ಸಕ್ಸಸ್ ಆಗಿಬಿಡ್ತೀನಿ, ಇದನ್ನು ಮಾಡಿದ್ರೆ ಸಕ್ಸಸ್ ಆಗಿಬಿಡ್ತೀನಿ, ರಾತ್ರೋರಾತ್ರಿ ಶ್ರೀಮಂತನಾಗಬೇಕು, ಈ ಥರ ನೂರಾರು ಐಡಿಯಾಗಳು ನಿಮ್ಮ ತಲೆಗೆ ಬರ್ತಾ ಇದೆ. ಅದಕ್ಕೆ ಈಗ ಕುಜ ಎನರ್ಜಿಯನ್ನು ತುಂಬ್ತಾ ಇದ್ದಾರೆ. ಸೊ ಇದನ್ನು ನೀವು ಕರೆಕ್ಟಾಗಿ ಬಳಸ್ಕೊಂಡ್ರೆ ಡೆಫಿನೆಟ್ಲಿ 100% ಈ ಸಾಡೆ ಸಾತಿನ ಸಂದರ್ಭದಲ್ಲೂ ಕೂಡ ಒಂದು ರೀತಿ ರಾಕೆಟ್ ಸ್ಪೀಡಲ್ಲಿ ನಿಮ್ಮ ಜೀವನವನ್ನು ಇನ್ನೊಂದು ಲೆವೆಲ್ಗೆ ತಗೊಂಡೋಗ್ಬೋದು ಈ ರಾಹುವ ಕೃಪಾ ಕಟಾಕ್ಷದಿಂದ. ಏನು ಮಾಡಬೇಕು? ವೆರಿ ಸಿಂಪಲ್. ಧನಿಷ್ಠ ನಕ್ಷತ್ರದ ಮಂದಿ, ನೀವು ಹಳೆಯ ಫಾರ್ಮೆಟಿಂದ ಹೊರಗಡೆಗೆ ಬರಬೇಕು, ಹೊಸ ಟೆಕ್ನಾಲಜಿಯನ್ನು ಅಳವಡಿಸ್ಕೊಳ್ಬೇಕು, ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೋಬೇಕು, ಡಿಜಿಟಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಬೇಕು, ಸೋಷಿಯಲ್ ಮೀಡಿಯಾವನ್ನು ಬಳಸ್ಕೊಳ್ಬೇಕು, ನಿಮ್ಮ ನೆಟ್ವರ್ಕನ್ನು ಅದ್ಭುತವಾಗಿ ಮಾಡ್ಕೋಬೇಕು. ಆ ನೆಟ್ವರ್ಕ್ ಬಳಸ್ಕೊಂಡೇ ನಿಮ್ಮ ಐಡಿಯಾಲಜಿಗಳನ್ನು ಈಗ ಕಾರ್ಯರೂಪಕ್ಕೆ ತರೋದಕ್ಕೆ ಮುನ್ನುಗ್ಗಬೇಕು. ಸುಮ್ಮನೆ ಕೂತ್ಕೊಳ್ಳೋಂಗಿಲ್ಲ, ಹಳೆ ಫಾರ್ಮೆಟಲ್ಲಿ ಕೆಲಸ ಮಾಡೋಂಗಿಲ್ಲ, ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಿ. ಆಗ ಮಾತ್ರ ಕುಜನ ಎನರ್ಜಿ ಅದ್ಭುತವಾಗಿ ಸಪೋರ್ಟ್ ಮಾಡಿ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ, ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನೀವು ಸರ್ಕಾರಿ ಅಧಿಕಾರಿಗಳ, ನೀವು ಪ್ರೈವೇಟ್ ಎಂಪ್ಲಾಯೀಸಾ, ಸೊ ಇವಾಗ ನೀವು ಸಾಮಾನ್ಯ ಮನುಷ್ಯರಲ್ಲ, AI ಥರ ಕೆಲಸ ಮಾಡಬೇಕು ನೀವೀಗ. ರಾಹು ಅಂದ್ರೇ AI, ತಂತ್ರಜ್ಞಾನ, ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡೋದು. ಸೊ ಹಾಗಾಗಿ ಬೇರೆಯವ್ರಿಗಿಂತ ಭಿನ್ನವಾಗಿ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಡೆಫಿನೆಟ್ಲಿ ಈ ಧನಿಷ್ಠ ನಕ್ಷತ್ರದ ಅಧಿಪತಿ ಕುಜ ಎನರ್ಜಿಯನ್ನು ಕೊಟ್ಟು ರಾಹು ಕೊಡುವಂತಹ ಐಡಿಯಾಗಳನ್ನು ತುಂಬ ನಿಮ್ಮನ್ನು ಗ್ಲೋಬಲ್ ಲೆವೆಲ್ಗೆ ರೀಚ್ ಆಗುವಂತಹ ಕಾರ್ಯಗಳನ್ನು ನಿಮ್ಮಲ್ಲಿ ಮಾಡಿಸ್ತಾರೆ ಇದೇ ರಾಹು ಧನಿಷ್ಠ ನಕ್ಷತ್ರಕ್ಕೆ ಬಂದು. ಹಾಗೆ ಇನ್ನೊಂದನ್ನು ಅರ್ಥ ಮಾಡ್ಕೊಳ್ಳಿ, ಕುಂಭರಾಶಿಯ ಧನಿಷ್ಠ ನಕ್ಷತ್ರದವರು, ರಾಹು ಅಂದರೆ ತುಂಬ ಸೀಕ್ರೆಟ್. ಡಿಸೆಂಬರ್ವರೆಗೂ ನಿಮಗೆ ಬರುವಂತಹ ಐಡಿಯಾಗಳ ಬಗ್ಗೆ, ನೀವು ಹಾಕ್ಕೊಂಡಿರುವಂತಹ ಪ್ಲ್ಯಾನ್ಸ್ಗಳ ಬಗ್ಗೆ ಯಾರಿಗೂ ಏನು ಹೇಳಬೇಡಿ, ಸೀಕ್ರೆಟನ್ನು ಮೇಂಟೈನ್ ಮಾಡಿ. ಒಂದು ವೇಳೆ ನೀವು ಮಾಡೋಕ್ಕಿಂತ ಮುಂಚೆನೇ ನಾನು ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಆ ಥರದ್ದೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂತ ನೀವು ಬಾಯಿ ಬಿಟ್ಟುಬಿಟ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗಲ್ಲ. ಸೊ ಈಗ ನೀವು ಮೊದಲು ಮಾಡಬೇಕಾಗಿರೋದು, ನಿಮ್ಮ ತಲೆಗೆ ಬರುವ ಎಲ್ಲ ವಿಚಾರಗಳನ್ನು ಒಂದು ಕಡೆ ಬರೆದಿಟ್ಕೊಳ್ಳಿ. ಅದಕ್ಕೇನೇನು ಹೋಮ್ವರ್ಕ್ ಮಾಡಬೇಕು ಅದ್ರ ಕಡೆ ಗಮನ ಕೊಡಿ. ನಿಮ್ಮ ಯಾವ ವಿಚಾರಗಳನ್ನು ತೀರಾ ಆತ್ಮೀಯರು ಅನ್ನುವವರ ಜೊತೆಯೂ ಕೂಡ ಹೇಳ್ಕೊಳ್ಳೋಕೆ ಹೋಗಬೇಡಿ. ನಾನು ಆ ಬಿಸ್ನೆಸ್ಗೆ ಕೈ ಹಾಕ್ತಾಯಿದ್ದೀನಿ, ಸೊ ಆಫೀಸಲ್ಲಿ ನಾನು ಈ ಲೆವೆಲ್ಗೆ ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಚರ್ಚೆನೇ ಬೇಡ, ನಿಮ್ಮ ಒಳಗಡೆನೇ ಇರಲಿ. ಸಾಧ್ಯವಾದರೆ ನಿಮ್ಮ ಜೊತೆಗೆ ನೀವೇ ಮಾತನಾಡಿ ಅದಕ್ಕೊಂದಷ್ಟು ಟ್ರ್ಯಾಕ್ಗಳನ್ನು ರೆಡಿ ಮಾಡ್ಕೊಳ್ಳಿ, ಹೆಂಗೆ ಅಲ್ಲಿಗೆ ರೀಚ್ ಆಗಬೇಕು ಅನ್ನೋದ್ರ ಕಡೆ. ಇನ್ನು ಅದೇ ರೀತಿ ನಾನು ಆಗಲೇ ಹೇಳಿದೆ, ಇದು ಅಂಗಾರಕ ದೋಷ ಆಗಿಯೂ ಕೂಡ ಕೆಲಸ ಮಾಡುತ್ತೆ. ಕುಜ ರಾಹು ಸೇರಿಕೊಂಡು ಅಂದರೆ ಅತಿಯಾದ ವೇಗ, ಆತುರದ ನಿರ್ಧಾರ, ಇದೆಲ್ಲವೂ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ನಾನು ಹೇಳಿದ್ದೇ ನಡಿಬೇಕು, ಹಠ, ಕೋಪ, ಈಗೋ ಎಲ್ಲವೂ ಜಾಸ್ತಿ ಆಗಿಬಿಡುತ್ತೆ. ನೀವು ಇದನ್ನು ಜಾಸ್ತಿ ಮಾಡಿಕೊಂಡ್ರೆ ಆಗಬೇಕಾಗಿರುವ ಕೆಲಸಗಳೆಲ್ಲವೂ ಕಡಿಮೆ ಆಗುತ್ತೆ. ಆಗಬೇಕಾಗಿರೋದು ನಿಮಗೆ ಒಳಿತಾಗುವಂತಹ ವಿಚಾರಗಳು. ನೀವು ಕಡಿಮೆ ಮಾಡ್ಕೋಬೇಕಾಗಿರೋದು ಈಗೋ, ಹಠ, ಕೋಪ, ಆತುರ, ಇದನ್ನು ಕಡಿಮೆ ಮಾಡ್ಕೊಳ್ಳಿ. ನಿಮ್ಮ ಐಡಿಯಾಲಜಿಗಳ ಕಡೆ ಹೆಚ್ಚು ಗಮನ ಕೊಡಿ. ಸೀಕ್ರೆಟಿವ್ ಆಗಿರಿ, ಫೋಕಸ್ ಆಗಿರಿ. ಡೆಫಿನೆಟ್ಲಿ ಸಕ್ಸಸ್ ಕಟ್ಟಿಟ್ಟ ಬುತ್ತಿ.
ಇನ್ನು ಇದು ನಮ್ಮ ಸಾಮಾನ್ಯ ಜನರಿಗೆ ಹೇಗೆ ವರ್ಕ್ ಆಗುತ್ತೆ ನೋಡಿ. ಇಷ್ಟು ದಿನ ನೀವು ಬೇರೆಯವರ ಕೆಳಗಡೆ ಕೆಲಸ ಮಾಡ್ತಿದ್ರಿ. ಯಾವಾಗ ರಾಹು ಧನಿಷ್ಠ ನಕ್ಷತ್ರಕ್ಕೆ ಬಂದರು, ಸ್ಪೆಷಲಿ ಕುಂಭರಾಶಿಯ ಧನಿಷ್ಠ ನಕ್ಷತ್ರದವರು ಈಗ ಡಿಸೈಡ್ ಮಾಡ್ತೀರಾ, ನಾನು ಯಾಕೆ ಇನ್ನೊಬ್ಬರ ಕೆಳಗಡೆ ಕೆಲಸ ಮಾಡಲಿಗ್ರೋ, ನನ್ನೊಳಗಡೆ ಒಂದು ಒಳ್ಳೆ ಟ್ಯಾಲೆಂಟ್ ಇದೆ, ಅದು ಹೊರ ಜಗತ್ತಿಗೆ ಬರಬೇಕು, ಆ ಟ್ಯಾಲೆಂಟನ್ನು ಬಳಸ್ಕೊಂಡು ನಾನು ಬೆಳಿಬೇಕು, ಸಂಪಾದನೆಯನ್ನು ಜಾಸ್ತಿ ಮಾಡ್ಕೋಬೇಕು, ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತೀರಾ, ಅದ್ರ ಕಡೆ ಫೋಕಸ್ ಮಾಡ್ತೀರಾ. ಇದರಿಂದ ನಿಮ್ಮ ಆದಾಯದ ಮೂಲವೂ ಕೂಡ ಹೆಚ್ಚುತ್ತೆ. ಮಲ್ಟಿ ಸೋರ್ಸ್ ಆಫ್ ಇನ್ಕಮ್ ಕಡೆ ಗಮನ ಕೊಡ್ತೀರಾ. ಒಂದೇ ಆದಾಯವನ್ನು ನಂಬ್ಕೊಳ್ಳಲ್ಲ, ಬೇರೆ ಬೇರೆ ಕಡೆಗೆ ನಿಮ್ಮ ಆಲೋಚನೆಗಳು ತಲುಪುತ್ತೆ, ಆದಾಯಗಳನ್ನು ಕೂಡ ಜಾಸ್ತಿ ಮಾಡ್ಕೊಳ್ತೀರಾ. ಸೊ ಹಾಗಾಗಿ ನೀವು ಈಗ ಫೋಕಸ್ ಮಾಡಬೇಕಾಗಿರೋದು ನಿಮ್ಮ ಟ್ಯಾಲೆಂಟ್ ಬಗ್ಗೆ, ನಿಮ್ಮ ಒಳಗಡೆ ಇರುವ ಒಂದು ಸ್ಕಿಲ್ ಬಗ್ಗೆ. ಅದಕ್ಕೆ ಒಂದಷ್ಟು ಎನರ್ಜಿ ತುಂಬಿ ಡೆಫಿನೆಟ್ಲಿ ಕೆಲಸ ಆಗುತ್ತೆ. ಅದಕ್ಕೆ ಧನಿಷ್ಠ ನಕ್ಷತ್ರಕ್ಕೆ ರಾಹು ಬಂದಿರೋದು. ಅದೇ ರೀತಿ ನಿಮ್ಮ ಜೊತೆಗೆ ಇದ್ದುಕೊಂಡು ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಾ ಇದ್ರಲ್ಲ ಹಿತಶತ್ರುಗಳು ಅಥವಾ ಗುಪ್ತ ಶತ್ರುಗಳು, ಯಾವುದೇ ರೀತಿಯ ಶತ್ರುಗಳಿರಲಿ, ಅವರ ಮುಖವಾಡ ಕಳಚಿ ಬೀಳುವಂತಹ ಸಮಯ. ಡೆಫಿನೆಟ್ಲಿ ನಿಮಗೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅನ್ನೋದರ ಅನುಭವ ಡೆಫಿನೆಟ್ಲಿ ಆಗುತ್ತೆ. ನೀವೇ ಒಂದಷ್ಟು ಜನನ ನಿಮ್ಮ ಲೈಫಿಂದ ಡಿಲೀಟ್ ಮಾಡ್ತೀರಾ. ಡಿಸೆಂಬರ್ವರೆಗೂ ಈ ಪ್ರಕ್ರಿಯೆಗಳು ನಡೀತವೆ. ಹಾಗೆ ಒಂದಷ್ಟು ವಿಚಾರಗಳು ನಿಮಗೆ ನೆನಪಿರಲಿ. ನಿಮ್ಮನ್ನು ನೀವು ಯಾರಿಗೂ ಕಂಪೇರ್ ಮಾಡಿಕೊಳ್ಳಬೇಡಿ. ಅವರು ಬೈಕ್ ತಗೊಂಡ್ರು, ಅವರು ಕಾರ್ ತಗೊಂಡ್ರು, ಅವರು ಮನೆ ತಗೊಂಡ್ರು, ಇನ್ನು ಏನೇನೋ ಬೇರೆ ಬೇರೆ ವಿಚಾರಗಳಿಗೆ ಕಂಪೇರ್ ಮಾಡಿಕೊಂಡು ನಾನು ಅವರ ಸಮಾನವಾಗಿರಬೇಕು, ಆ ಆ್ಯಂಗಲಲ್ಲಿ ಹೋಗಿ EMI ಮಾಡಿ ಸಾಲ ಮಾಡಿಕೊಂಡು ಏನೇನೋ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಇದು ಆ ಥರದ ಸಮಯ ಅಲ್ಲ. ಓಕೆ. ಇನ್ನು ಅಕ್ಕಪಕ್ಕದವರ ಜೊತೆ ಜಗಳ ಆಗುತ್ತೆ, ಸಂಬಂಧಗಳ ಜೊತೆ ಈಗೋ ಕ್ಲಾಸಸ್ ಆಗುತ್ತೆ. ಸಂದರ್ಭಗಳು ನಿಮ್ಮನ್ನು ಆ ದಿಕ್ಕಿಗೆ ತಳ್ತಾ ಇದೆ ಅಂದಾಗ, ಈಗ ನನ್ನ ಸಮಯ ಸರಿಯಿಲ್ಲ, ನಾವು ಉದ್ವೇಗದಲ್ಲಿ ಮಾತನಾಡಬಾರ್ದು, ಆವೇಗವನ್ನು ತೋರಿಸಬಾರ್ದು, ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು, ಈ ರೀತಿಯ ಮನಸ್ಥಿತಿಯನ್ನು ನೀವು ತಂದುಕೊಳ್ಬೇಕು. ಅದೇ ರೀತಿ ರಾಹು ಅಂದರೆ ಟೆಕ್ನಾಲಜಿ. ನೋಡಿ, ಮೊಬೈಲಲ್ಲಿ ಇಂಟರ್ನೆಟ್ ಇದೆ, ಏನು ಬೇಕಾದರೂ ಸಿಗುತ್ತೆ. ಈಗ ರೀಲ್ಸ್ ನೋಡೋ ಸಮಯ ಅಲ್ಲ. ನಿಮ್ಮ ತಲೆಯಲ್ಲಿ ಏನೇನು ಐಡಿಯಾ ಇದೆಯಲ್ಲ ಅದ್ರ ಬಗ್ಗೆ ವರ್ಕೌಟ್ ಮಾಡಿ. ಈ ಟೆಕ್ನಾಲಜಿಯನ್ನು ಬಳಸ್ಕೊಂಡು ನೀವು ಏನು ಮಾಡಬೇಕು ಅದ್ರ ಕಡೆ ಫೋಕಸ್ ಮಾಡಬೇಕು. ಬರೀ ರೀಲ್ಸ್ಗಳನ್ನ ನೋಡಿಕೊಂಡು ಮೊಬೈಲ್ ಇಂಟರ್ನೆಟನ್ನು ಅದಕ್ಕೆ ಬಳಸ್ತಾ ಇದ್ದರೆ ಡೆಫಿನೆಟ್ಲಿ ವರ್ಕ್ ಆಗಲ್ಲ. ಎಲ್ಲರ ಕೈಲೂ ಮೊಬೈಲ್ ಇರುತ್ತೆ, ಲ್ಯಾಪ್ಟಾಪ್ ಇರೋರು ಲ್ಯಾಪ್ಟಾಪನ್ನು ಬಳಸ್ಕೊಳ್ಳಿ. ಸೊ ಓವರಾಲ್ ಇಂಟರ್ನೆಟ್ಟನ್ನು ಸರಿಯಾಗಿ ಬಳಸ್ಕೊಂಡು ಅದರಲ್ಲಿ ನಿಮಗೆ ಬೇಕಾದ ಮಾಹಿತಿಯನ್ನು ಕಲೆ ಹಾಕ್ಕೊಂಡು ದಿನದಲ್ಲಿ 2 hours ಮಿನಿಮಮ್ ನಿಮಗೆ ಬೇಕಾದ ವಿಚಾರಗಳಲ್ಲಿ ಸ್ಟಡಿಗೆ ಕೂತ್ಕೊಂಡ್ರೆ ರಾಹು ಪಾಸಿಟಿವ್ ಆಗಿ ನಿಮಗೆ ಆ್ಯಕ್ಟಿವೇಟ್ ಆಗ್ತಾರೆ. ಆಗ ನಿಮ್ಮ ಐಡಿಯಾಲಜಿಗಳಿಗೆ ಮತ್ತಷ್ಟು ವೇಗ ಸಿಗುತ್ತೆ, ಕುಜನ ಸಪೋರ್ಟ್ ಸಿಗುತ್ತೆ, ನೀವು ಫೋಕಸ್ ಆಗ್ತೀರಾ, ಅಲ್ಲಿ ಕೆಲಸಕ್ಕೆ ಇಳಿತೀರಾ. ನಿಮ್ಮ ಆಲೋಚನೆಗಳೆಲ್ಲ ಪ್ರಾಯೋಗಿಕ ರೂಪಕ್ಕೆ ಬಂದ್ಬಿಟ್ಟು ಸಕ್ಸಸ್ಸನ್ನು ತಂದುಕೊಡುತ್ತೆ. ಸೊ ಹಾಗಾಗಿ ರಾಹುನ ಆಕ್ಟಿವೇಟ್ ಮಾಡ್ಕೋಬೇಕು. ರೀಲ್ಸ್ಗಳನ್ನ ಜಾಸ್ತಿ ನೋಡೋಕ್ಕೆ ಹೋಗಬೇಡಿ. ಫೋಕಸ್ ಮಾಡಿ ನಿಮಗೆ ಯಾವ ವಿಚಾರಗಳು ಬೇಕೋ ಆ ವಿಚಾರಗಳನ್ನು ಕಲಿಯೋಕ್ಕೆ ಅದಕ್ಕೆ ಸಮಯ ಕೊಡಿ. ಅದಕ್ಕಾಗಿ ನಿಮ್ಮ ಇಂಟರ್ನೆಟ್ಟನ್ನು ಬಳಸ್ಕೊಳ್ಳಿ. ಆಗ ಮಾತ್ರ ನಿಮ್ಮ ಆಲೋಚನೆಗಳಿಗೆ ಡೆಫಿನೆಟ್ಲಿ ಶಕ್ತಿ ಸಿಕ್ಕಿ ಅದು ಕಾರ್ಯರೂಪಕ್ಕೆ ಬರುತ್ತೆ. ಹಾಗೆ ರಾಹು ಧನಿಷ್ಠ ನಕ್ಷತ್ರದಲ್ಲಿ ಇರಬೇಕಾದ್ರೆ ಅತಿಯಾದ ಕೋಪ ಎಲ್ಲರಿಗೂ ಬರುತ್ತೆ, ಅದು ಯಾರೇ ಆಗಿರಲಿ. ಸೊ ಈಗ ನೀವು ಕಂಟ್ರೋಲ್ ಮಾಡ್ಕೋಬೇಕು. ಮತ್ತು ಆ ಕೋಪವನ್ನು ಹೆಂಗೆ ತೀರಿಸ್ಕೊಳ್ಳೋದು ನೋಡಿ, ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿ, ಹಾಗೆ ನಿಮ್ಮ ಕೆಲಸದ ಮೇಲೆ ತೋರಿಸ್ಕೊಳ್ಳಿ. ಬಟ್ ಸಂಬಂಧಗಳ ಮೇಲೆ, ನಿಮ್ಮ ಸಹೋದ್ಯೋಗಿಗಳ ಮೇಲೆ, ಮೇಲಧಿಕಾರಿಗಳ ಜೊತೆ, ರಾಜಕಾರಣಿಗಳು, ನಿಮ್ಮ ಹೈಕಮಾಂಡ್, ನಿಮ್ಮ ಏನು ಹಿರಿಯ ರಾಜಕಾರಣಿಗಳು, ನಿಮ್ಮ ಕಾರ್ಯಕರ್ತರು, ಸೊ ಇವ್ರ ಮೇಲೆಲ್ಲ ಕೋಪ ತೋರಿಸ್ಕೊಂಡ್ರೆ ಅದು ನಿಮಗೆ ನೆಗೆಟಿವ್. ಸೊ ನಿಮ್ಮ ಕೆಳವರ್ಗದ ಏನು ಎಂಪ್ಲಾಯೀಸ್ ಯಾರ್ಯಾರಿದ್ದಾರೆ, ಕಾರ್ಮಿಕರು ಯಾರ್ಯಾರಿದ್ದಾರೆ, ಅವ್ರ ಜೊತೆ ತೋರಿಸ್ಕೊಳ್ಳೋಕ್ಕೆ ಹೋಗ್ಬಿಡಿ. ಇದರಿಂದ ಎಲ್ಲ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ನೀವು ತೋರಿಸ್ಕೊಳ್ಬೇಕಾಗಿರೋದೇ ನಾನು ಹೇಳಿದ್ನಲ್ಲ, ಏನೂ ಮಾಡೋಕ್ಕಾಗಲ್ಲ ಅಂದರೆ ಜಿಮ್ಗೆ ಹೋಗ್ಬಿಡಿ. ಇಲ್ಲ ನಿಮ್ಮ ಕೆಲಸದ ಮೇಲೆ ನಿಮ್ಮ ಕೋಪ, ಹಠ ಎಲ್ಲವನ್ನು ತೋರಿಸ್ಕೊಂಡು ತುಂಬ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಹೋಗಿ. ಆಗ ಈ ಧನಿಷ್ಠ ನಕ್ಷತ್ರಕ್ಕೆ ರಾಹು ಬಂದು ನಿಮ್ಮ ಐಡಿಯಾಲಜಿಗಳನ್ನು ಡೆಫಿನೆಟ್ಲಿ ಗೆಲ್ಲಿಸ್ತಾರೆ. ಬಟ್ ಡಿಸೆಂಬರ್ವರೆಗೂ ತುಂಬ ಸೀಕ್ರೆಟಿವ್ ಆಗಿರಿ. ಒಂದು ಸಣ್ಣ ಗುಟ್ಟನ್ನು ಕೂಡ ಬಿಟ್ಕೊಳ್ಳೋಕೆ ಹೋಗಬೇಡಿ. ಅದು ಯಾರೇ ಎಷ್ಟೇ ಆತ್ಮೀಯರಾಗಿದ್ದರೂ ಸರಿ. ನೋಡಿ, ಅಂತಿಮವಾಗಿ ಒಂದು ಮಾತು ಹೇಳ್ತೀನಿ. ರಾಹು ಅಂದರೆ ಭ್ರಮೆ, ಮಾಯೆ. ಆ ಮಾಯೆಗೆ ಬಲಿ ಆಗ್ತಿರೋ
ಇಲ್ಲ ಆ ಮಾಯೆಯನ್ನೇ ಬಳಸ್ಕೊಂಡು ನಿಮ್ಮದೇ ಆದ ಒಂದು ಸಾಮ್ರಾಜ್ಯವನ್ನು ಕಟ್ತಿರೋ ಅದನ್ನು ನಿಮಗೆ ಬಿಟ್ಟಿದ್ದು. ಓಕೆ, ಎಲ್ಲ ಕುಂಭರಾಶಿಯ ಸ್ಪೆಷಲಿ ಧನಿಷ್ಠ ನಕ್ಷತ್ರದ ಎಲ್ಲರಿಗೂ ಕೂಡ ಈ ರಾಹು ಬರೀ ಭ್ರಮೆಯನ್ನು ಸೃಷ್ಟಿ ಮಾಡದೆ ನಿಮಗೆ ನಿಮ್ಮದೇ ಆದ ಸಾಮ್ರಾಜ್ಯವನ್ನು ಕಟ್ಟಿಕೊಳ್ಳಲಿಕ್ಕೆ ಒಳ್ಳೊಳ್ಳೆಯ ಐಡಿಯಾಗಳನ್ನು ಕೊಟ್ಟು ನಿಮ್ಮಿಂದ ಆ ಕೆಲಸಗಳನ್ನು ಮಾಡಿಸಲಿ. ಸೊ ಹಾಗಾಗಿ ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್, ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡಿಕೊಂಡು ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಿ, ನೀವು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದೀರೋ, ದೊಡ್ಡ ಮಟ್ಟದ ಬಿಸ್ನೆಸ್ ಮಾಡ್ತಾ ಇದ್ದೀರೋ, ವಾಟ್ ಎವರ್, ಸೊ ಅಪ್ಗ್ರೇಡ್ ಆಗುವಂತಹ ಸಮಯ. ಟೆಕ್ನಾಲಜಿಯನ್ನು ಬಳಸ್ಕೊಂಡು ನಿಮ್ಮ ಐಡಿಯಾಗಳಿಗೆ ಫೋಕಸ್ ಮಾಡಿ ನೀವು ನಿಮ್ಮದೇ ಆದ ಒಂದು ಸಾಮ್ರಾಜ್ಯವನ್ನು ಕಟ್ಕೊಳ್ತೀರಾ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಸೊ ಶುಭವಾಗಲಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.